ಜಿಬಿಯಲ್ಲಿ ಬಹುಕೋಟಿ ಹಗರಣ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾಧ್ಯಕ್ಷರಾದ ಎನ್ ಪ್ರಸಾದ್ ರವರು ಇಂದು ಬೆಂಗಳೂರು ಪಶ್ಚಿಮ ನಗರ ಪಾಲಿಕೆ ಆಯುಕ್ತರಿಗೆ ಭ್ರಷ್ಟಾಚಾರದ ಕುರಿತು ಮನವಿ ಪತ್ರ ಕೂಡಲೇ ಶಿಸ್ತು ಕ್ರಮ ತೆಗೆದುಕೊಳ್ಳಬೇಕು ಎಂದು ಒತ್ತಾಯಿಸಿದರು. ಅಧಿಕಾರಿಗಳು ನಿಯಮಗಳನ್ನು ಸ್ಪಷ್ಟವಾಗಿ ಉಲ್ಲಂಘನೆ ಮಾಡಿ ಅವರಿಗೆ ಬೇಕಾಗಿರುವ ಗುತ್ತಿಗೆದಾರರ ಜೊತೆ ಶಾಮೀಲಾಗಿ ಒಂದೇ ಜಾಬ್ ಸಂಖ್ಯೆಗೆ 2 ಬಾರಿ ಬಿಲ್ಲುಗಳನ್ನು ಸೃಷ್ಟಿ ಮಾಡಿ ಸಾರ್ವಜನಿಕರ ಹಣವನ್ನು ದುರ್ಬಳಕೆ ಮಾಡಿ ಸರ್ಕಾರದ ಬೊಕ್ಕಸಕ್ಕೆ ದೊಡ್ಡ ಪ್ರಮಾಣದಲ್ಲಿ ಹಾನಿಯುಂಟು ಮಾಡಿರುವ ಅಧಿಕಾರಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಿ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ವಿಜಯನಗರ ವಿಭಾಗದಲ್ಲಿ ಒಂದೇ ಜಾಬ್ ಸಂಖ್ಯೆಗೆ 2 ಬಾರಿ ಬಿಲ್ಲುಗಳನ್ನು ಪಾವತಿ ಮಾಡಲಾಗಿದೆ. ಹಣಕಾಸು ವಿಭಾಗ ಹಾಗೂ ಕಾಮಗಾರಿ ವಿಭಾಗದ ಸಂಪೂರ್ಣ ಅಧಿಕಾರಿಗಳು ಗುತ್ತಿಗೆದಾರರೊಂದಿಗೆ ಶಾಮೀಲಾಗಿ ಕೆಟಿಟಿಪಿ ನಿಯಮಾವಳಿಗಳನ್ನು ಸಂಪೂರ್ಣವಾಗಿ ಉಲ್ಲಂಘನೆ ಮಾಡಿ ಅವರ ವ್ಯಾಪ್ತಿಯಲ್ಲಿ ಬರುವ ವಾರ್ಡ್ ಸಂಖ್ಯೆ 123 ಹಾಗೂ 124ಕ್ಕೆ ಸಂಬಂಧಪಟ್ಟಂತೆ ರಸ್ತೆಗಳು, ಚರಂಡಿಗಳು, ಪಾದಚಾರಿ ಮಾರ್ಗಗಳು ಮತ್ತು ನೀರಿಗಾಗಿ ಕೊಳವೆ ಬಾವಿಗಳನ್ನು ಕೊರೆಯುವ ಸಮಗ್ರ ಅಭಿವೃದ್ಧಿ ಮತ್ತು ಸುಧಾರಣೆಗೆಂದು 157300000001 ಜಾಬ್ ಸಂಖ್ಯೆಗೆ ಸಂಬಂಧಿಸಿದಂತೆ ಟೆಂಡರ್ ಮುಖಾಂತರ ಗುತ್ತಿಗೆದಾರರಾದ ಶ್ರೀ ರಾಜೇಂದ್ರ HB ರವರಿಗೆ ಸುಮಾರು 11,20,00,000 ರೂಪಾಯಿಗಳಿಗೆ ದಿನಾಂಕ 12/12/2022 ಕಾರ್ಯಾದೇಶವನ್ನ ನೀಡಿರುತ್ತಾರೆ. ಮುಂದುವರಿದು ಶ್ರೀ ರಾಜೇಂದ್ರ HB ರವರಿಗೆ ಸುಮಾರು 11,20,00,000 ರೂಪಾಯಿಗಳನ್ನು ಕಾಮಗಾರಿಯನ್ನು ನಿರ್ವಹಿಸದೇ ಇದ್ದರೂ ಸಹ ಮೊದಲನೇ ಹಂತದ ಮೊತ್ತವನ್ನ ದಿನಾಂಕ 20/2/2024, ಎರಡನೇ ಹಂತದ ಮೊತ್ತವನ್ನ ದಿನಾಂಕ 21/8/2024, ಮೂರನೇ ಹಂತದ ಮೊತ್ತವನ್ನು ದಿನಾಂಕ 17/4/2025 ಮತ್ತು ನಾಲ್ಕನೇ ಹಂತದ ಬಿಲ್ಲಿನ ಮೊತ್ತವನ್ನ ದಿನಾಂಕ 12/11/2025 ಪಾವತಿ ಮಾಡಿರುತ್ತಾರೆ. ಅದೇ ಜಾಬ್ ಸಂಖ್ಯೆಗೆ ಸಂಬಂಧಿಸಿದಂತೆ ಮರು ಟೆಂಡರ್ ಕರೆಯದೆ ಮತ್ತು ಯಾವುದೇ ರೀತಿಯ ಪ್ರಕ್ರಿಯೆಗಳನ್ನು ನಡೆಸದೆ ಗುತ್ತಿಗೆದಾರರಾದ ಹನುಮಪ್ಪ ರೆಡ್ಡಿ, ಶ್ರೀನಿವಾಸ ರೆಡ್ಡಿ ರವರ ಹೆಸರಿಗೆ ಇನ್ನೊಂದು ಬಿಲ್ಗಳನ್ನು ತಯಾರಿಸಿ ಪಾವತಿ ಮಾಡಲು ಮುಖ್ಯ ಅಭಿಯಂತರರು, ಕಾರ್ಯಪಾಲಕ ಅಭಿಯಂತರರು, ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಹಾಗೂ ಸಹಾಯಕ ಅಭಿಯಂತರರು ಮತ್ತೊಂದು ಬಾರಿ 11,20,00,000 ರೂಪಾಯಿಗಳನ್ನು ಮೊದಲನೇ ಹಂತದ ಮೊತ್ತವನ್ನ ದಿನಾಂಕ 26/3/2024 ಎರಡನೇ ಹಂತದ ಮೊತ್ತವನ್ನು ದಿನಾಂಕ 27/8/2024 ಮೂರನೇ ಹಂತದ ಮೊತ್ತವನ್ನು ದಿನಾಂಕ 15/4/2025 ನಾಲ್ಕನೇ ಹಂತದ ಮೊತ್ತವನ್ನು ದಿನಾಂಕ 5/8/2024 ಮತ್ತು ಐದನೇ ಹಂತದ ಮೊತ್ತವನ್ನು ದಿನಾಂಕ 13/11/2025 ಪಾವತಿ ಮಾಡಲು ಶಿಫಾರಸು ಮಾಡಿರುತ್ತಾರೆ. ಆ 11,20,00,000 ರೂಪಾಯಿಗಳನ್ನು ಮತ್ತೊಂದು ಬಾರಿ ಪಾವತಿ ಮಾಡಲು ಶಿಫಾರಸು ಮಾಡಿ ಹಣಕಾಸು ವಿಭಾಗ ಹಾಗೂ ಕಾಮಗಾರಿ ವಿಭಾಗದವರು ಯಾವುದೇ ರೀತಿಯ ದಾಖಲೆಗಳನ್ನಾಗಲಿ ಕಾಮಗಾರಿಗಳನ್ನಾಗಲಿ ಪರಿಶೀಲನೆ ಮಾಡದೆ ಏಕಾಏಕಿ ಗುತ್ತಿಗೆದಾರರ ಜೊತೆ ಶಾಮೀಲಾಗಿ 11,20,00,000 ರೂಪಾಯಿಗಳನ್ನು ಪಾವತಿ ಮಾಡಲು ಕ್ರಮ ವಹಿಸಿ ಪಾವತಿ ಮಾಡಿರುತ್ತಾರೆ. ಹಾಗಾಗಿ ಪಾಲಿಕೆಗೆ ಆರ್ಥಿಕ ನಷ್ಟವನ್ನುಂಟು ಮಾಡಿ ಸಾರ್ವಜನಿಕರ ಹಣವನ್ನು ದುರುಪಯೋಗಪಡಿಸಿಕೊಂಡು ಹಾಗೂ ಸರ್ಕಾರದ ಬೊಕ್ಕಸಕ್ಕೂ ಸಹ ಇವರುಗಳು ತುಂಬಾ ದೊಡ್ಡ ಮಟ್ಟದ ಹಾನಿಯುಂಟು ಮಾಡಿದ್ದು ಸಂಬಂಧಪಟ್ಟವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕೆಂದು ಈ ಮೂಲಕ ಕೋರಿರುತ್ತೇವೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ದಾಖಲೆ ಪ್ರಗತಿಗಳನ್ನ ಲಗತ್ತಿಸಿರುತ್ತೇವೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ರು. ಸರ್, ಈಗ ಪಶ್ಚಿಮ ವಲಯದಲ್ಲಿ ಆಗಿರೋದು ಮಾತ್ರ ಆಧಾರ. ಎಲ್ಲಾ ವಲಯಗಳಲ್ಲೂ ಆಗಿರೋದನ್ನು ಅದನ್ನ ಎಲ್ಲ ಚೆಕ್ ಮಾಡ್ಬೇಕು, ಅದನ್ನೆಲ್ಲ ಪರಿಶೀಲನೆ ಮಾಡ್ಬೇಕು, ಡಾಕ್ಯುಮೆಂಟ್ ಎಲ್ಲ ಚೆಕ್ ಮಾಡ್ಬೇಕು. ಆಕ್ಚುಲಿ ಟೋಟಲ್ ಬೆಂಗಳೂರು ಸಂಪೂರ್ಣವಾಗಿ ಬೆಂಗಳೂರಲ್ಲೆಲ್ಲ ಮಾಡಿದ್ದಾರೆ ಈ ತರ. ಒಂದು ವಿಜಯನಗರ ಮಾತ್ರ ಅಂತ ಹೇಳಕ್ ಹೋಗಲ್ಲ ನಾನು, ಯಾಕಂದ್ರೆ ಎಲ್ಲಾ ಕಡೆನೂ ನಡೆದಿದೆ. ಇವಾಗ ಅದಕ್ಕೆ ಏನು ಪೂರ್ವಕವಾದ ದಾಖಲೆಗಳನ್ನ ಏನು ಅದನ್ನ ಶೇಖರಣೆ ಮಾಡಬೇಕು, ಆ ದಾಖಲೆಗಳನ್ನ ಶೇಖರಣೆ ಮಾಡ್ತಾರೆ. ಈಗ ಬೆಳಕಿಗೆ ಬಂದಿರೋದು ವಿಜಯನಗರದಲ್ಲಿ 11 ಒಂದೇ ಜಾಬ್ ಒಂದಕ್ಕಿಂತ ಅದನ್ನ ಅಪ್ರೂವ್ ಆಗಿರೋ ಜಾಬ್ ಸಂಖ್ಯೆ ಅದೇ ಜಾಬ್ ಕೋಡಲ್ಲಿ ಒಂದೇ ಜಾಬ್ ಕೋಡಲ್ಲಿ 2 ಬಿಲ್ ಸಂದಾಯ ಆಗಿದೆಯಲ್ಲ, ಅದೇ ಒಂದೇ ಟೈಮ್ ಆಗಿದೆಯಾ 2-3 ಟೈಮ್ ಆಗಿದೆ ಸಂದಾಯ ಆಗಿದೆ? ಸರ್, ಅದು ಏನ್ ಮಾಡ್ತಾರೆ ಅಂದ್ರೆ ಪಾರ್ಟ್ ವೈಸ್ ಅಂತ ಹೇಳ್ಬಿಟ್ಟು ಪೇಮೆಂಟ್ ಮಾಡ್ತಾರೆ. ಯಾಕಂದ್ರೆ 11,20,00,000 ಒಂದೇ ಮಾಡಲ್ಲ. ಅದನ್ನ ಏನ್ ಮಾಡ್ತಾರೆ, ಹಂತವಾಗಿ 1ನೇ ಹಂತ, 2ನೇ ಹಂತ, 3ನೇ ಹಂತ ಅಂತ ಹೇಳಿ ಪಾವತಿ ಮಾಡ್ತಾರೆ.
ಅದನ್ನ ಎಲ್ಲಾ ಹಂತದಲ್ಲೂ ಏನೇನು 1, 2, 3 ಅಂತ ಹೇಳಿದಾರೋ ಎಲ್ಲಾ ಹಂತಗಳನ್ನು ಪಾವತಿ ಆಲ್ರೆಡಿ ಮಾಡ್ಬಿಟ್ಟಿದ್ದಾರೆ. ಇಬ್ಬರು ಗುತ್ತಿಗೆದಾರಗಳು 11,20,00,000 ಹೇಳಿದ್ದಾರೆ ಸಂದಾಯ ಮಾಡಿದ್ರು. ಅದು ಯಾವಾಗ ಸಂದಾಯ ಆಗಿದೆ? ಇದು ಜಿಬಿ ಆದ್ಮೇಲೆ ಸಂದಾಯ ಆಗಿದೆ. ಯಾವ ಡೇಟ್ ಅಲ್ಲಿ ಆಗಿದೆ? ಫೆಬ್ರವರಿ 2025 ಆಗಿದೆ. ಓಕೆ, ಇನ್ನೊಂದು ಸರ್? ಇನ್ನೊಂದು ಬಂದ್ಬಿಟ್ಟು ನವೆಂಬರ್ 2025. ಹಂಗಾದ್ರೆ ಗ್ಯಾಪ್ ಬರೀ 2-3 ತಿಂಗಳು ಗ್ಯಾಪ್. 2-3 ತಿಂಗಳು ಒಳಗಡೆ ಗ್ಯಾಪ್ ಅಲ್ಲೇ ಸರ್ BBMP ಇದ್ದಾಗ ಅವ್ರಿಗೆ ಯಾವ್ದಾದ್ರು ಒಂದು ಅಧಿಕಾರಿಗಳ ಭಯ ಇತ್ತು. ಜಿಬಿ ಆದ್ಮೇಲೆ ಯಾವುದೇ ರೀತಿ ಯಾರ ಭಯ, ಯಾರು ಹೇಳೋರಿಲ್ಲ, ಯಾರು ಕೇಳೋರಿಲ್ಲ. ಕಡತಗಳನ್ನ ಪರಿಶೀಲನೆ ಮಾಡೋರಿಲ್ಲ, ಮತ್ತೆ ದೂರುಗಳನ್ನ ಪರಿಶೀಲನೆ ಮಾಡೋರು. ಅವ್ರು ಮಾಡಿದ್ದೆ ಅವ್ರಿದ್ರು. ಈ ಕಾಮಗಾರಿ ಇಲಾಖೆಯವರು ಮತ್ತೆ ಹಣಕಾಸು ವಿಭಾಗದವರು ಇಬ್ಬರಿಗೂ ಲಂಗು ಲಗಾಮ್ ಇಲ್ದಿರಂಗ್ ಆಗ್ಬಿಟ್ಟಿದೆ. ಏನಂದ್ರೆ ಏನಾದ್ರು ಒಂದು ತಪ್ಪು ಮಾಡಿದೀವ ಅದ್ರ ಬೇಕಾ ಏನ್ ಬೇಕಾ ಮಾಡ್ತಾರೆ. ನೋಡಿ 2024-25 ಹಿಂದೆ ಪೇಮೆಂಟ್ ಆಗಿರೋದಕ್ಕೆಲ್ಲ ಫೋಟೋ ಸಬ್ಮಿಟ್ ಮಾಡಿದ್ದಾರೆ, ಮತ್ತೆ ಯಾವ ಪೂರ್ವಕವಾದ ದಾಖಲೆಗಳನ್ನೆಲ್ಲ ಸಬ್ಮಿಟ್ ಮಾಡಿದ್ದಾರೆ. ಆಮೇಲೆ 2025 ಆದ್ರೆ ಜಿಬಿ ಆದ್ಮೇಲೆ ಪೇಮೆಂಟ್ ಮಾಡಿದ್ರು. ಯಾವ್ದಕ್ಕೂ ಕೂಡ ಫೋಟೋ ಮತ್ತೆ ಬಿಲ್ ಕಾಪಿಗಳಾಗ್ಲಿ MB ಆಗ್ಲಿ ಆನ್ಲೈನ್ ಅಲ್ಲಿ ಸಬ್ಮಿಟೇ ಮಾಡಿದ್ರು. ಅದನ್ನ ಕೇಳಕ್ ಹೋದ್ರೆ ನಮ್ ಇಷ್ಟ, ನಮ್ಮನ್ನ ಯಾರು ಕೇಳೋರು? ಯಾಕಂದ್ರೆ ಇವಾಗ ಅವಾಗಾದ್ರು ಆಯ್ತು ಅನ್ನೋರು ಹೋದ್ರು, ಯಾರೋ ಜವಾಬ್ದಾರಿ ಇತ್ತು. ಈಗ ಆಯ್ತು ಯಾರಿಗೂ ಜವಾಬ್ದಾರಿ ಇಲ್ಲ. ಹೋಗೋಣ ಅಂದೆ ಹೋಗುತ್ತೆ, ಹೋಗ್ಲಿ ಬಿಡುವ. ಈ ಏನಾಗ್ಬಿಟ್ಟಿದೆ ಅಂದ್ರೆ ಭ್ರಷ್ಟಾಚಾರ ಬೇರೆ ಸಮೇತ ಬಂದು ಅಲ್ಕೊಂಡ್ಬಿಟ್ಟಿದೆ. ರಾಜ್ಯಪಾಲರಿಗೂ ಮನವಿ ಕೊಟ್ಟರು, ರಾಷ್ಟ್ರಪತಿಗಳಿಗೆ ಮನವಿ ಕೊಟ್ಟರು, ಭ್ರಷ್ಟಾಧಿಕಾರಿಗಳು ನಮ್ಗೆ ಆಯ್ಕೆ ಅಂತ ಅವ್ರ ಕೈಯಲ್ಲಿ ಆಗ್ತಾ ಇಲ್ಲ. ಯಾಕಂದ್ರೆ ಭ್ರಷ್ಟಾಚಾರ ಎಲ್ಲಾ ಕಡೆನೂ ಹರಡ್ಬಿಟ್ಟಿದೆ. ಏನಾಗ್ಬಿಟ್ಟಿದೆ ಅಂದ್ರೆ ಇವಾಗ ಯಾರಿಗೋ ಒಬ್ಬರಿಗೆ ಸಂಬಂಧಪಟ್ಟವ್ರಿಗೆ ನಾನು ಇವಾಗ ಇಷ್ಟು 10% ತಗೊಂಡ 20% ಆದ್ಮೇಲೆ ನನ್ ಸಂಬಂಧಪಟ್ಟ ಯಾರು ನಮ್ಮ ಮೇಲೆ ದೂರು ಪ್ರಾಧಿಕಾರ ಯಾರು ಇರ್ತಾರೆ ಅವರು ಅವ್ರು ಇಷ್ಟು ಪರ್ಸೆಂಟೇಜ್ ಅವ್ರು ಆ ದೂರನ್ನ ಕನ್ಸಲ್ಟೇ ಮಾಡಲ್ಲ. ದೂರುದಾರರಲ್ಲ, ದೂರು ಕೊಟ್ಟ ಅಧಿಕಾರಿಗಳು ಅದನ್ನ ವಿಚಾರಣೆ ಮಾಡ್ತಾರಲ್ಲ, ಆ ಅಧಿಕಾರಿಗಳು ಸೆಟಲ್ಮೆಂಟ್ ಮಾಡ್ಕೊತಾರೆ. ನಾನು ಭ್ರಷ್ಟರ ವಿರುದ್ಧವಾಗಿ ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬರ್ತಾನೆ ಇದ್ದೀನಿ. ಇಲ್ಲಿ ಭ್ರಷ್ಟಾಚಾರ ಹೆಂಗಾಗ್ಬಿಡಿದಂದ್ರೆ ಬೇರ್ಗಳು ಹರ್ಕೊಂಡು ಹೋಗ್ಬಿಟ್ಟಿದೆ ಈಗ. ಯಾಕಂದ್ರೆ ಇವಾಗ ಎಲ್ಲಾರು ಪರ್ಸೆಂಟೇಜ್ಗೆ ಶಾಮೀಲಾಗಿ ಎಲ್ಲರೂ ಅವ್ರವ್ರ ಅಧಿಕಾರ ವ್ಯಾಪ್ತಿನ ಮಾಡ್ಕೊಂತ ಇದ್ದಾರೆ. ನಮ್ಮ ಹೋರಾಟ ನಾವು ಮಾಡ್ತಾನೆ ಇದೀವಿ ನಿರಂತರವಾಗಿ. ಯಾಕಂದ್ರೆ ಇದು ಸಾರ್ವಜನಿಕರ ತೆರಿಗೆ ಹಣನ ಪೋಲಾಗಬಾರ್ದು ಅಂತೇಳಿ ನಾವು ಎಷ್ಟು ಹೋರಾಟ ಮಾಡಕ್ಕಾಗುತ್ತೋ ನಾವು ಅಷ್ಟು ಹೋರಾಟ ಮಾಡ್ತಾ ಇದ್ದೀವಿ. ಈಗ ಬಿಜೆಪಿ ಸರ್ಕಾರ ಇದ್ದಾಗ 40% ಅಂತೇಳಿ ಆರೋಪ ಮಾಡ್ತಾ ಇದ್ರು. ಈಗ ಏನಾಗ್ಬಿಟ್ಟಿದೆ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ 50% ಅವರೇ ಗುತ್ತಿಗೆದಾರ ಜೊತೆ 50-50 ಮಾಡ್ಕೊಂಡು ಅವರನ್ನೇ ಏನ್ ಬೇಕು ಮಾಡ್ತಾರೆ. ಹಂಗಾದ್ರೆ ಕಾಂಗ್ರೆಸ್ ಅವರು ಕೊಳ್ಳೆ ಹೊಡೋದಕ್ಕೆ ಅಧಿಕಾರಕ್ಕೆ ಬಂದಿದ್ದಾರೆ. ಹೌದು, 100%. ಸಾರ್ವಜನಿಕರ ತೆರಿಗೆ ಹಣನ ದಯವಿಟ್ಟು ಈ ತರ ಭ್ರಷ್ಟಾಚಾರ ಮಾಡಿ ಏನಿದೆ ಸಾರ್ವಜನಿಕರ ತೆರಿಗೆ ಸಮರ್ಪಕವಾಗಿ ಎಷ್ಟೋ ಜನರಿಗೂ ಅದೇ ತೆರಿಗೆ ಹಣ ಈ ತರ ತೆರಿಗೆ ಹೋಗ್ಬೇಕು. ಆ ಪಂಚಾಯತ್ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಆಲೋಚನೆ ಮಾಡ್ತಾ ಇದ್ದೀವಿ.